ಹೊಸ ಸಿನಿಮಾ ಸುದ್ದಿಗಳ ಸಮಾಗಮ ನಿಮ್ಮ ಲಕ್ಷ್ಮಿ ಕ್ರಿಯೇಟಿವ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಉಪೇಂದ್ರ ನಿರ್ದೇಶಿಸಿರುವ UI ರಿಲೀಸ್ ಆಗುತ್ತಿರುವ ಬೆನ್ನಲ್ಲೇ 17 ವರ್ಷಗಳ ಹಿಂದೆ ಸೈಲೆಂಟ್ ಆಗಿದ್ದ ಸಿನಿಮಾ ಕೂಡ ಈಗ ಸದ್ದು ಮಾಡುತ್ತಿದೆ. ಈ ಸಿನಿಮಾದ ಅಸಲಿ ಟೈಟಲ್ ಬೇರೆನೇ ಇತ್ತು. ಭರ್ಜರಿ ಪ್ರಚಾರದ ಬಳಿಕವೂ ಸಿನಿಮಾ ಬಿಡುಗಡೆ ಆಗಲೇ ಇಲ್ಲ. ಹಾಗಿದ್ದರೆ ಒರಿಜಿನಲ್ ಟೈಟಲ್ ಯಾವುದು, ಯಾಕೆ ರಿಲೀಸ್ ಆಗಲಿಲ್ಲ ಅನ್ನೋದನ್ನ ತಿಳಿಯೋಣ ಬನ್ನಿ. ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಮೋಹಕ ತಾರೆ ರಮ್ಯಾ ಇಬ್ಬರದ್ದು ಎವರ್ ಗ್ರೀನ್ ಜೋಡಿ. ಈ ಕಾಂಬಿನೇಷನ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಗೆದ್ದಿರುವ ಉದಾಹರಣೆಗಳು ಹೆಚ್ಚಿವೆ. ಈ ಜೋಡಿ ನಟಿಸಿದ ಗೌರಮ್ಮ, ಕಠಾರಿ ವೀರ, ಸುರಸುಂದರಾಂಗಿ ಅಂತಹ ಸಿನಿಮಾಗಳು ಸಿನಿ ಪ್ರಿಯರನ್ನು ತೆರೆ ಮೇಲೆ ರಂಜಿಸಿವೆ. ಈ ಎರಡು ಸಿನಿಮಾಗಳ ಜೊತೆಗೆ ಮತ್ತೊಂದು ಸಿನಿಮಾದಲ್ಲಿ ನಟಿಸಿದ್ದರು, ಆದರೆ ಅದು ರಿಲೀಸ್ ಆಗಿರಲಿಲ್ಲ. ಕನ್ನಡದ ಹಿರಿಯ ನಿರ್ದೇಶಕ SV ರಾಜೇಂದ್ರ ಸಿಂಗ್ ಬಾಬು ಈ ಸಿನಿಮಾವನ್ನು ನಿರ್ದೇಶಿಸಿದ್ದರು. ಉಪೇಂದ್ರ ಹಾಗೂ ರಮ್ಯಾ ಜೋಡಿ ಹಿಟ್ ಪೇರ್ ಅಂತ ಸಾಬೀತಾಗಿದ್ದಾಗಲೇ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದರು. ಇನ್ನೇನು ಸಿನಿಮಾ ರಿಲೀಸ್ ಆಗೇ ಬಿಡುತ್ತೆ ಅಂತ ಎದುರು ನೋಡುತ್ತಿದ್ದಾಗಲೇ ತೆರೆಮರೆಗೆ ಸರಿದು ಬಿಟ್ಟಿತ್ತು. ಇಬ್ಬರ ಅಭಿಮಾನಿಗಳು ಆ ಸಿನಿಮಾ ಮರೆತು ಮುಂದೆ ಸಾಗಿದ್ದರು. SV ರಾಜೇಂದ್ರ ಸಿಂಗ್ ಬಾಬು, ಉಪೇಂದ್ರ ಹಾಗೂ ರಮ್ಯಾ 17 ವರ್ಷಗಳ ಹಿಂದೆ ಈ ಮೂರು ಹೆಸರುಗಳು ಸಾಕಿತ್ತು. ತಮ್ಮ ವೃತ್ತಿ ಬದುಕಿನ ಉತ್ತುಂಗದಲ್ಲಿದ್ದ ಈ ಮೂವರು ಸೇರಿ ಒಂದು ಸಿನಿಮಾಗೆ ಕೈ ಹಾಕಿದ್ದರು. ಅದು ಮೇಲ್ನೋಟಕ್ಕೆ ಫ್ಯಾಂಟಸಿ ಸಿನಿಮಾ ಇರಬಹುದೆಂದು ಅಂದಾಜಿಸಲಾಗಿತ್ತು. ಯಾಕಂದ್ರೆ ಸಿನಿಮಾ ಟೈಟಲ್ ಹಾಗಿತ್ತು. 17 ವರ್ಷಗಳ ಹಿಂದೆ ಈ ಸಿನಿಮಾಗೆ SV ರಾಜೇಂದ್ರ ಸಿಂಗ್ ಬಾಬು ಇಟ್ಟಿದ್ದ ಹೆಸರು ಭೀಮೂಸ್ ಬ್ಯಾಂಗ್ ಬ್ಯಾಂಗ್ ಕಿಡ್ಸ್. ಇದೇ ಭೀಮೂಸ್ ಬ್ಯಾಂಗ್ ಬ್ಯಾಂಗ್ ಕಿಡ್ಸ್ ಸಿನಿಮಾದ ಟೈಟಲ್ ಅನ್ನು ರಕ್ತ ಕಾಶ್ಮೀರ ಅಂತ ಬದಲಾಯಿಸಿ ಬಿಡುಗಡೆ ಮಾಡುವುದಕ್ಕೆ ಹೊರಟಿದೆ ಚಿತ್ರತಂಡ. 17 ವರ್ಷಗಳ ಹಿಂದೆ ಇನ್ನೇನು ಸಿನಿಮಾ ಮುಗಿದು ಬಿಡುಗಡೆ ಆಗಬೇಕು ಅಂತಿದ್ದಾಗ ನಿರ್ಮಾಪಕರು ಹಣಕಾಸಿನ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ರು. ಹೀಗಾಗಿ ಸಿನಿಮಾ ಬ್ಯಾಂಕ್ ಸಮಸ್ಯೆಗಳನ್ನು ಎದುರಿಸುವಂತಾಗಿತ್ತು. ಈಗ ಆ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಬಿಡುಗಡೆಗೆ ಸಿದ್ಧವಾಗಿದೆ. MDM ಪ್ರೊಡಕ್ಷನ್ ಈ ಸಿನಿಮಾ ನಿರ್ಮಿಸಿದ್ದು ಮುಂದಿನ ವರ್ಷ ಅಂದರೆ 2025ಕ್ಕೆ ಬಿಡುಗಡೆ ಮಾಡುವುದಕ್ಕೆ ಮುಂದಾಗಿದೆ. ಒಟ್ನಲ್ಲಿ ಮರೆತೇ ಹೋಗಿದ್ದ ಸಿನಿಮಾ ಮತ್ತೆ ಮುನ್ನೆಲೆಗೆ ಬಂದಿದೆ. ಉಪೇಂದ್ರ, ರಮ್ಯಾ, ದೊಡ್ಡಣ್ಣ, ಓಂ ಪ್ರಕಾಶ್ ರಾವ್, ತೆಲುಗು ನಟಿ ಅನಿಲ ಹಾಗೂ ಕುರಿ ಪ್ರತಾಪ್ ಸೇರಿದಂತೆ ಹಲವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಗುರುಕಿರಣ್ ಸಂಗೀತ ನೀಡಿದ್ದು, MS ರಮೇಶ್ ಅವರ ಸಂಭಾಷಣೆ ಈ ಸಿನಿಮಾಗಿದೆ. ಸದ್ಯ ಹೊಸ ವರ್ಷಕ್ಕೆ ಈ ಸಿನಿಮಾ ರಿಲೀಸ್ ಮಾಡುವ ಆಲೋಚನೆಯಲ್ಲಿದ್ದಾರೆ. ಆದರೆ ಇನ್ನೂ ರಿಲೀಸ್ ಡೇಟ್ ಅನೌನ್ಸ್ ಆಗಿಲ್ಲ.